ಇವತ್ತೇನೋ ಮೋದಿಯವ್ರು ಮಾತ್ರ ಒಂದು ಚೇಂಜ್ ಆಗಿದ್ದಾರೆ. ಯಾಕೆಂದ್ರೆ ಯಾವಾಗ ಟ್ರಂಪ್ ಅವ್ರ ಮೇಲೆ ಟ್ಯಾಕ್ಸ್ ಫುಲ್ಲಾಗಿ ಹೇರಿಬಿಟ್ರು ಅವಾಗ ಗೊತ್ತಾಯ್ತು. ಯಾಕೆ ನಮ್ಮ ವಸ್ತುಗಳು ಅಮೆರಿಕದಲ್ಲಿ ಇನ್ನು ಮಾರೋದಿಲ್ಲ. ಯಾಕೆಂದ್ರೆ ಈಗ ವಿಯೆಟ್ನಾಂದಿಂದ, ಶ್ರೀಲಂಕಾದಿಂದ, ಇಂಡೋನೇಷ್ಯಾದಿಂದ, ಬೇರೆ ಬೇರೆ ದೇಶಗಳಿಂದ ಒಂದು ಕೈ ವಸ್ತ್ರವನ್ನು 10 ರೂಪಾಯಿ ಸಿಗೋ ಮುಂದೆ ಅವ್ರು ಯಾಕೆ ರೀ ನಮಗೆ 100 ರೂಪಾಯೋ 200 ರೂಪಾಯಿ ಕೊಡ್ಕೊಳ್ತಾರೆ. ಸಿಂಪಲ್ ಪಾಲಿಸಿ. ಹೀಗಾಗಿ ಟ್ಯಾಕ್ಸ್ ಚಾರ್ಜ್ ಆದ್ರೂ ರೇಟ್ ಹೆಚ್ಚಾಗ್ತದೆ. ಕೊಳ್ಳೋರಿಲ್ಲ ಅದು ನಮ್ಮ ಮಾರ್ಕೆಟ್ ಹೇಳೋದಿಲ್ಲ. ನಮ್ಮ ಮಾರ್ಕೆಟ್ ಬಿದ್ದು ಹೋಗ್ಬಿಡುತ್ತೆ. ನಮ್ಮ ಮಾರ್ಕೆಟ್ ಬಿತ್ತಂದ್ರೆ ಅಲ್ಲೇ ನಮ್ಮ MSME ಈಗಾಗಲೇ ಸೋತು ಹೋಗಿದ್ವಿ ನಾವು. ಸ್ವಂತ ನಮ್ಮ ಪ್ರೊಡಕ್ಷನ್ ತಯಾರು ಮಾಡಲಾರದಕ್ಕೆ ಯಾವುದ್ಯಾವ್ದು ಮೇಲೆ ಯಾರನ್ನೂ ಮೇಲೆ ಭರೋಸೆ ಇಟ್ಟು ಇಡೀ ಅರ್ಥವ್ಯವಸ್ಥೆನ ನಾವು ಕಾರ್ಪೊರೇಟ್ ಕೈ ಕೊಟ್ಟಿದ್ವಿ. ಕಾರ್ಪೊರೇಟ್ ಬಂದ್ರೆ ಅಮೇರಿಕಾದವ್ರು ಕೈಯಾಗಿದ್ದಾರೆ. ಯಾಕೆಂದ್ರೆ ಅವ್ರು ಇರೋದು ಏನಪ್ಪ ಅಂತಂದ್ರೆ ಈಗ ನೋಡಿರಿ ಮೇಡ್ ಇನ್ ಇಂಡಿಯಾ ಅಂತಾರೆ. ಅದ್ರ ಅನೇಕ ವಸ್ತುಗಳು ಇಂಡಿಯಾದ ತಯಾರಾಗಿರೋದಿಲ್ಲ, ಚೈನಾದಲ್ಲೂ ಮತ್ತೆ ತಯಾರಾಗಿರ್ತಾವೆ. ಅವು ಮಾತ್ರ ಇಲ್ಲಿ ಬಂದಾಗ ಮೇಡ್ ಇನ್ ಇಂಡಿಯಾ ಅಂತ ಹಾಕಿಬಿಡ್ತಾರೆ ಈ ಕಾರ್ಪೊರೇಟ್ಗಳು. ಅದರಲ್ಲೂ ಡಿಫೆನ್ಸ್ ಸಂಬಂಧಿಸಿದಂಗೆ ಅನೇಕ ವಸ್ತುಗಳನ್ನು ಬೇರೆ ಬೇರೆ ದೇಶದಲ್ಲಿ ನಮಗೆ ಮಾರ್ತಾ ಇರ್ತಾರೆ. ಹೀಗಾಗಿ ಏನಾಗ್ಯದಪ್ಪ ಅಂದ್ರೆ ನಮ್ಮಲ್ಲಿ ಸ್ವಲ್ಪ ನಮ್ಮನ್ನು ನಾವು ಎದ್ದು ನಿಲ್ಲುವಂಥ ಕೆಲಸಗಳು ಆಗ್ತಾಯಿಲ್ಲ. ಸರ್ಕಾರ ಅದೇ ಸೈಡ್ ಮುಂದೆ ಹೋಗಿರಲಿಲ್ಲ. ಈಗ ಟ್ರಂಪ್ ಅವರಿಂದ ಹೊಡೆತ ಕೊಟ್ಟ ತಕ್ಷಣ ನಮ್ಮ ಮೋದಿಯವರು ಅನಿವಾರ್ಯವಾಗಿ ಹೊಸ ಉದ್ಯೋಗ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇದೆ, ಹೊಸ ದೇಶಗಳ ಜೊತೆ ಸಂಪರ್ಕಗಳಿಗೆ ಸಾಧ್ಯ ಇದೆ ಅನ್ನೋದನ್ನು ಮಾಡ್ತಾಯಿದ್ದಾರೆ. ಇಲ್ಲೊಂದು ನೆಹರೂರವ್ರು ಗಮನಿಸಬೇಕಾಗ್ತದೆ. ನೆಹರೂರ ಸಮಯದಲ್ಲಿ ಹಿಂಗಾಯ್ತು ಅದು. ಯಾಕಂದ್ರೆ ಶ್ರೀಮಂತ ದೇಶಗಳು ಹಂಗೆ ರೀ, ಅಮೇರಿಕ ಇರೋದು ಮತ್ತೊಂದಿರಲಿ ಯಾವುದೋ G80 ಅವರೆಲ್ಲರೂ ಹಾಗೆ ತಮ್ಮ